ಅಲ್ಲಿ ಚಿನ್ನಮ್ಮ ಎಲ್ಲೋ ನೋಡ್ತಾ ಇದೆ ಅದು. ಮಳೆ ಬಂತಲ್ಲಪ್ಪ. ಇವತ್ತು ನೇಚರ್ ಮಧ್ಯದಲ್ಲಿ ಫೋಟೋ ಶೂಟ್ ಮಾಡ್ತಿದ್ದೆ, ಅದಕ್ಕೆ ನೇಚರೇ ಬಂದು ನನ್ನ ಮಗನ ಮೇಲೆ ಕೂತಿದೆ. ಬಾಲೆ ಬಂಗಲ್ಲಿ ಇಲ್ಲಿ ಬಿಡು, ಎತ್ತಿ ಹೇಳ್ತೀನಿ. ಫೈನಲಿ 4 months ಫೋಟೋ ಶೂಟು ಕಂಪ್ಲೀಟ್. ಇದು ಬಂದದ್ದು ಅಲ್ಲೆಲ್ಲ ಮೇಜರ್ ಮಿಸ್ಟೇಕ್ ಏನು ಗೊತ್ತಾ, ಕ್ಯಾಮ್ರಾ ಎಲ್ಲ ತಂದಿದ್ದೀವಿ, ಸೆಟಪ್ ಎಲ್ಲ ರೆಡಿ ಮಾಡಿದ್ದೀವಿ, ಆದರೆ ಮೆಮರಿ ಕಾರ್ಡೇ ತಂದಿಲ್ಲ ತರುಣಣ್ಣ. ಕೂದಲು ಬಿಡು. ಈ ಸ್ಟ್ರೋಲರಲ್ಲಿ ಲಗೇಜ್ ತುಂಬ್ಕೊಂಡಂಗಾಗಿದೆ, ಸ್ಟ್ರೋಲರ್ ಇರಬೇಕಾದವನ್ನ ನಾನೇ ಎತ್ಕೊಂಡಂಗಾಗಿದೆ. ಅಲ್ಲೇನ ಕೆನ್ನೆ ಕೊಟ್ಕೊಂಡು ಹಿಂಗೆ ಇರಬೇಕಂತೆ. ಹಿಂಗೆ ಎಷ್ಟೊತ್ತಂತ ಇರೋದು ಕೆನ್ನೆ ಕೊಟ್ಕೊಂಡು ಹೇಳಿ ಹೆಂಗೆ ಮಾಡ್ತಾರೋ ಫೋಟೋಗ್ರಾಫರ್ಗೆ ದೊಡ್ಡದು ನನ್ನ ಕಡೆ ಇದೊಂದು ಸಲಾಮು. ಹಾಯ್ ಮಾಡು. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ನನ್ನ ಮಗನಿಗೆ ಫಸ್ಟು ಟೈಮ್ 4 months ಫೋಟೋಶೂಟ್ ಮಾಡಿಸ್ತಾ ಇದ್ದೀನಿ. ಅಫಿಷಿಯಲ್ ಆಗಿ ನಾವೇ ಮಾಡ್ತಾ ಇರೋದು, ಇಷ್ಟು ದಿನ ಮಾಡೋಕ್ಕಾಗಿರಲಿಲ್ಲ. ಒಂದು ಸೆಕೆಂಡ್ ಆಕಾಶ್, ನಾವು ಹೋಗಿರ್ತೀವಿ, ಕ್ಯಾಮ್ರಾ ತೊಗೊಂಡಿದ್ದೀವಿ, ಎಲ್ಲ ಬನ್ನಿ ಆಯಿತಾ? ಓಕೆ ಆಕಾಶ್ ಅವ್ರು ಬಿಸಿ ಬನ್ನಿ ನೋಡಿ. ಅರೆ ಆವಾಗಲೂ ಬ್ಯುಸಿಯಾಗಿರ್ತಾರೆ. ಬನ್ನಿ ಹೊರಡೋಣ. ಹೊರಡೋಣ. ದಶರಥು. ಆ್ಯಕ್ಚುಲಿ ನಾವು ಇವತ್ತು ಕ್ಯಾಂಪಸ್ ಒಳಗಡೆ ಫೋಟೋಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. 4 ತಿಂಗಳಿಂದ ನ್ಯೂ ಬಾರ್ನ್ ಬೇಬಿ ಫೋಟೋಶೂಟ್ ಮಾಡಬೇಕು ಅಂದ್ಕೊಂಡೆ, ಆಗಿಲ್ಲ. ಏನೇನೋ ಫ್ಯಾಮಿಲಿ ಕಮಿಟ್ಮೆಂಟು, ಬ್ಯಾಕ್ ಟು ಬ್ಯಾಕ್ ಏನೇನೋ ಪ್ರಾಬ್ಲಮ್ಸು, ಆ ಚಿಂತೆ ನಡುವೆ ಮಾಡೋದಕ್ಕೆ ಆಗಲಿಲ್ಲ. ಇವಾಗ ಕರೆಕ್ಟಾಗಿ ಟೈಮ್ ಬಂದಿದೆ ಅಲ್ವಾ? ಏನೇ ಒಂದು ಒಳ್ಳೆ ಕೆಲಸ ಆಗಬೇಕಂತ ಹೇಳಿದರೆ ಟೈಮ್ ಬರಬೇಕು ಅಂತಾರಲ್ಲ, ಹಾಗಾಗಿ ಇವತ್ತು ಒಳ್ಳೆ ಟೈಮ್ ಬಂದಿದೆ. ಹೊಸ ಬಟ್ಟೆ ಹಾಕಿದ್ದೀನಿ, ನನ್ನ ಮಗನಿಗೆ ತಂದು 3 months ಆಗಿತ್ತು. ಇವನನ್ನ ಈ ಸ್ಟ್ರೋಲರ್ ಬಿಟ್ಬಿಟ್ಟು ಎತ್ಕೊಳ್ಳೋಂಗಾಗಿದೆ, ಇರ್ತಾ ಇಲ್ಲ ಇವಾಗ. ಇನ್ನೇನು 4 months ಕಂಪ್ಲೀಟ್ ಆಗುತ್ತಲ್ಲ, ಹಾಗಾಗಿ ಇರ್ತಾ ಇಲ್ಲ, ಎತ್ಕೊಂಡ್ರೆ ಸುಮ್ಮನೆ ಆಗ್ತಾನೆ. ಈ ಥರ ಎತ್ಕೊಬೇಕು ಇವನಿಗೆ. ಸಿಂಪಲಾಗಿ ಯಾವ ಕಾನ್ಸೆಪ್ಟಲ್ಲಿ ಮಾಡ್ತೀವಿ ಅಂತ ಈ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಸ್ಟ್ರೋಲರಲ್ಲಿ ಲಗೇಜ್ ತುಂಬ್ಕೊಂಡಂಗಾಗಿದೆ, ಸ್ಟ್ರೋಲರ್ ಇರಬೇಕಾದವನ್ನ ನಾನೇ ಎತ್ಕೊಂಡಂಗಾಗಿದೆ. ಅಲ್ಲೇನ ನಮ್ಮ ತರುಣಂಗೂ ಇವತ್ತು ಫೋಟೋಶೂಟ್ ಹೇಳ್ಕೊಡೋಣ ಅಂತ, ಅವನು ಕಲೀಲಿ ಅಂತ ಕ್ಯಾಮ್ರಾ ತೊಗೊಂಡಿದ್ದೀವಿ ಮನೇಲಿದ್ದಿದ್ದು. ಇವಾಗ ತರುಣ ರೆಡಿಯಾಗಿದ್ದಾನೆ, ಅವನ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ. ಅವ್ನು ಸ್ವಲ್ಪ ಕ್ರಿಯೇಟಿವಿಟಿ ಆಗಿದ್ದಾನೆ, ಹಾಗಾಗಿ. ಚಿನ್ನಮ್ಮು ರೆಡಿನಾ? ಕೆನ್ನೆ ಕೊಟ್ಕೊಂಡು ಹಿಂಗೆ ಇರಬೇಕಂತೆ. ಹಿಂಗೆ ಎಷ್ಟೊತ್ತಂತ ಇರೋದು ಕೆನ್ನೆ ಕೊಟ್ಕೊಂಡು. ನೋಡಿ, ನಮ್ಮ ಕ್ಯಾಂಪಸ್ಸಲ್ಲಿ ಎಲ್ಲ ಲೇಡೀಸು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಇವಾಗ ಕರೆಕ್ಟಾಗಿ 11:30 ಆಗಿದೆ. ಬೆಳಗ್ಗೆ 10 ಗಂಟೆಗೆ ಬಂದವರು ಕ್ರಿಕೆಟ್ ಆಡಿ ಮನೆಗೆ ಹೋಗ್ತಾ ಇದ್ದಾರೆ. ನಾನು ಮಾತ್ರ ಇವನ್ನೇ ನೋಡ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಕ್ಯಾಂಪಸ್ಸಲ್ಲಿ ಎಲ್ಲಿ ಮಾಡೋದು ಅಂತ ನಾನು ಕನ್ಫ್ಯೂಷನ್ ಆಗ್ತಾಯಿದೆ. ಅಥವಾ ಇಲ್ಲಿ ಮಾಡೋಣ ಬಾಸ್ಕೆಟ್ಬಾಲ್ ಗ್ರೌಂಡ್ ಒಳಗಡೆ, ಅಥವಾ ಅಲ್ಲಿ ಒಂದು ಪ್ಲೈನ್ ಲ್ಯಾಂಡ್ ಇದೆ, ಅಲ್ಲಿ ಆ ಏರಿಯಾದಲ್ಲಿ ಮಾಡೋಣ ಅಂತ ನೋಡ್ಕೊಂಬರ್ತೀನಿ ಯಾವುದು ಚೆನ್ನಾಗಿರುತ್ತೆ ಅಂತ ಹೇಳಿ. ಎಲ್ಲಿ ಮಾಡೋದು? ನನ್ನ ಮಗನ ಇಷ್ಟು ದಿನಕ್ಕೆ 4 ತಿಂಗಳಾಯಿತು ನೋಡಿ, 4 ತಿಂಗಳು ವೆಯ್ಟ್ ಮಾಡಬೇಕಾಯ್ತು ಒಂದು ಫೋಟೋಶೂಟ್ ಮಾಡಿಸೋದಕ್ಕೆ. ಏನೇನೋ ಪ್ಲ್ಯಾನ್ ಇತ್ತು. ಜೀವನ ಅಂದರೆ ಅದೇ ರೀತಿಯಾಗಿ ನಾವೇನೋ ಪ್ಲ್ಯಾನ್ ಮಾಡ್ಕೊಳ್ತೀವಿ, ಮತ್ತೊಂದಾಗುತ್ತೆ. ಒಂದು ನಮ್ಮ ಲೈಫಲ್ಲಿ ಯಾವುದೋ ಒಂದು ಹ್ಯಾಪಿ ಮೂಮೆಂಟ್ ಬರ್ತಾ ಇದೆ ಅಂದಾಗ, ಓ ಗಾಡ್ ಇನ್ಯಾವುದೋ ಒಂದು ಸ್ಯಾಡ್ ಮೂಮೆಂಟು, ಯಾವುದೋ ಒಂದು ಖುಷಿ ಪಡೋ ವಿಚಾರ ಬರ್ತಾ ಇದೆ ಅಂದಾಗ ಇನ್ಯಾವುದೋ ಒಂದು ದುಃಖ ಪಡೋ ವಿಚಾರಗಳು ಇದೇ ಆಗ್ತಾಯಿತ್ತು. ಇವಾಗ ಸ್ವಲ್ಪ ಒಂದು 15 ದಿನದಿಂದ ರಿಲ್ಯಾಕ್ಸ್ ಮೈಂಡಲ್ಲಿದ್ದೀನಿ. ತರುಣನೂ ಅದನ್ನೇ ಹೇಳ್ತಿದ್ದೆ, ಇವಾಗ ನೀವು ನೋಡೋಂಗೆ ಆಗಿದ್ದೀರಾ ಅಕ್ಕ, ಇಷ್ಟು ದಿನ ಹೆಂಗಾಗಿ ಹೋಗಿದ್ರಿ ಅಂತ ಹೇಳಿದ್ರೆ ಬರೀ ಟೆನ್ಷನ್ನು, ಅವ್ರದ್ದು ಸಾವು, ಅವ್ರಿಗೆ ಹಾಸ್ಪಿಟಲಿಗೆ ಹುಷಾರಿಲ್ಲ, ಇವ್ರಿಗೂ ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟಲ್ ಮನೆ ಹಾಸ್ಪಿಟಲು ಪಾಪು ಇಷ್ಟೇ ಆಗಿತ್ತು. ಅದ್ರ ನಡುವೆ ಶೂಟಿಂಗು ಎಲ್ಲ. ಇವತ್ತು ಸ್ವಲ್ಪ ಶೂಟಿಂಗ್ ಪೋಸ್ಟ್ಪೋನ್ ಆಯಿತು, ಹಾಗಾಗಿ ಇಲ್ಲ ಮತ್ತೆ ಇವ್ನು ಬೆಳೆದು ಬಿಡ್ತೇನೆ, ಮತ್ತು ಇನ್ನು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ರೆ 5 months ಪ್ಲ್ಯಾನ್ ಮಾಡಬೇಕಾಗುತ್ತೆ ಅಂತ ಹೇಳಿ ಇವತ್ತು ಡಿಸೈಡ್ ಮಾಡಿ ಮನೆಯಲ್ಲೇ ಇದ್ದಂಥ ಸೆಟಪ್ ಸಿಂಪಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ನನ್ನ ಮಗ ಎಷ್ಟು ಕೋಪ್ರೇಟ್ ಮಾಡ್ತಾನೆ ಅಂತ ಹೇಳಿ. ಅರೆ ನನ್ನ ಮಗನ ಫೋಟೋಶೂಟ್ ಮಾಡೋಣ ಅಂದರೆ ಇವತ್ತು ನೇಚರ್ ಮಧ್ಯದಲ್ಲಿ ಫೋಟೋಶೂಟ್ ಮಾಡ್ತಿದ್ದೆ, ಅದಕ್ಕೆ ನೇಚರೇ ಬಂದು ನನ್ನ ಮಗನ ಮೇಲೆ ಕೂತಿದೆ. ಅಯ್ಯೋ ಎಲ್ಲೇ ಬಂದಿದೆ, ಎಲೆ ಇಲ್ಲಿ ಫೋಟೋಶೂಟ್ ಮಾಡೋಣ ಅಂದ್ಕೊಂಡು ಹಿಂದೆ ನೋಡ್ಬೋದು ಜೆಟ್ ಹಾಕಿದ್ದಾರೆ, ಫುಲ್ಲೆಲ್ಲ ಗ್ರಾಸ್ ಮೇಲೆ ಮಾಡೋಣ ಅಂದ್ಕೊಂಡಿದ್ದೆ. ನೋಡ್ಬೇಕು ಇಲ್ಲೆಲ್ಲ ಏನಾದರೂ ನೆಂದಿಲ್ಲ ಅಂದರೆ ಇಲ್ಲೇ ಸೆಟಪ್ ಮಾಡ್ಕೊಳ್ಳೋದು. ಓಕೆ ಇಲ್ಲಿ ನೆಂದಿಲ್ಲ, ಇಲ್ಲೇ ಮಾಡ್ಕೊಳ್ಳೋಣ. ಚಲೋ. ಇವನು ಇಟ್ಕೊಬರೋ ಬದಲು ಇದ್ರ ಸ್ಟೋರಲ್ಲಿ ಇವ್ನು ಲಗೇಜ್ ಇಟ್ಕೊಬಾರ್ದು ಆಯಿತು. ಅಲ್ಲೇನ ತಿಮ್ಮಣ್ಣ? ಒಂದು ನಿಮಿಷ ಮಲ್ಕೋ, ಇಲ್ಲಿ ಒಂದು ನಿಮಿಷ ಹಾಸ್ತೀನಿ. ಆಮೇಲೆ ಬಿಸಿಲು ಕಡಿಮೆ ಆಗಿದೆ ನೋಡ್ಬೋದು. ಇವತ್ತು ಫೋಟೋಶೂಟಿಗೆ 7 ಮಾಡಿಸ್ದಂಗಿದೆ, ತುಂಬ ಬಿಸಿಲಿಲ್ಲ.
ಎಸ್, ನಾನು ಸಿಂಪಲಾಗಿ ತೊಗೊಬಂದಿದ್ದೆ. ಒಂದು ಸಾಕ್ಸ್ ಇಲ್ಲೇ ಇದೆ, ಮತ್ತು ಒಂದು ಟವಲ್ ತೊಗೊಬಂದಿದ್ದೆ. ಮನೆಯಿಂದ ಒಂದು ಮ್ಯಾಟ್ ತೊಗೊಬಂದಿದ್ದೆ. ಮ್ಯಾಟನ್ನು ಹಾಕ್ತೀನಿ. ಬಾ 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 ಬಾರೋ ಬಾರೋ ಫೋಟೋ ಶೂಟ್ ಮಾಡೋಕ್ಕಿಂತ ಮುಂಚೆ ಅಳ್ತಾ ಇದೆಯಲ್ಲವ. ಅಯ್ಯೋ 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 ಆಗ್ತಾನೆ. ಕೂದಲು ಬಿಡು 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 ಕೂದಲು ಬಿಡು 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 ಕೂದಲು ಬಿಡು. ಕಣ್ಣೆ ತೆಗಿಯೋಕ್ಕಾಗ್ತಾಯಿಲ್ಲ, ಕೈಯಲ್ಲೆಲ್ಲ ನನ್ನದು ಸ್ವೆಟರ್ದೆಲ್ಲ ಬಂದುಬಿಟ್ಟಿದೆ. ಹಾಗಾಗಿ ಇವಾಗ ಆಮೇಲೆ ಇದನ್ನು ಇನ್ನು ಮಾಡಬೇಕು. ಇದು ಡಂಗ್ರೀಸ್ ಥರ, ಆದರೆ ಬಟ್ ಅವ್ನು ಹಾಕ್ಬೇಕಾದ್ರೆ ಮಾಡೋಣ ಅಂತ, ಯಾಕೆಂತ ಸ್ವಲ್ಪ ಇರಿಟೇಷನ್ ಮಾಡ್ಕೊಳ್ತಾ ಇದ್ದ. ಹಾಗಾಗಿ ಎಷ್ಟು ಕಷ್ಟ ಅಂದರೆ ನೀವು ಬಂದು ಬೇಬಿ ಫೋಟೋಶೂಟ್ ಮಾಡಿಸೋದು ನನಗೆ ಇವಾಗ ಗೊತ್ತಾಗ್ತಾ ಇದೆ ಎಷ್ಟೊಂದು ಕಷ್ಟ ಅಂತ ಹೇಳಿ ಹೆಂಗೆ ಮಾಡ್ತಾರೋ ಫೋಟೋಗ್ರಾಫರ್ಗೆ ದೊಡ್ಡದು ನನ್ನ ಕಡೆ ಇದೊಂದು ಸಲಾಮು. ಮಾಡೋದಕ್ಕೆ ಅಂತ ಆಗಲ್ಲಪ್ಪ, ಮಕ್ಳು ಹೇಳಿದ ಮಾತು ಕೇಳಲ್ಲ, ಮಲ್ಗಲ್ಲ, ಕೋಪ್ರೇಟ್ ಮಾಡಲ್ಲ. ಆದರೂ ಪೇರೆಂಟ್ಸಿಗೆ, ಮಮ್ಮಿ ಡ್ಯಾಡಿಗೆ, ಅಪ್ಪ ಅಮ್ಮಂಗೆ ಬೇಕು ನನ್ನ ಮಗಂದು ಮಂತ್ಲಿ ಫೋಟೋಶೂಟ್ ಬೇಕು ಪ್ರತಿ ತಿಂಗಳದು. ಈ ಸಲ ಮಾಡ್ತಿರೋದು ನನ್ನ ಮಗನಿಗೆ 4 ತಿಂಗಳದು. ಓಕೆ, ರೆಡಿ ಮಾಡೋಣ. ಅರೆ ಕಿತ್ಕೊಬಿಟ್ಟಿದೆಯಲ್ಲೋ ಫೋಟೋಶೂಟ್ ಮಾಡೋಕ್ಕೆ. ಅಯ್ಯೋ ಖುಷಿ ಅವನಿಗೆ. ಹೊರಗಡೆ ಕರ್ಕೊಬಂತಂದರೆ ನನ್ನ ಮಗನಿಗೆ ಖುಷಿಯೋ ಖುಷಿ. ಇರು ಅಮ್ಮ, ಇದನ್ನೆಷ್ಟು ದಿನ, ಇನ್ನೊಂದು ತಿಂಗಳು ಮಲಗಿರ್ತೀನಿ, ಆಮೇಲೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಎಸ್, ಅಲ್ಲ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸೆಟಪ್ ಮಾಡಲಿಕ್ಕೆ ಇವತ್ತು 4 ಥರ ಬರುತ್ತಲ್ಲ, ಆ ಥರ ಬರೆದು ಸೆಟಪ್ ಮಾಡೋಣ ಅಂತ. ಹಾಗಾಗಿ ಎಲೆ ಕುಯ್ಕೊಂಬರ್ಬೇಕು ಇವಾಗ. ನೋಡಿ, ಈ ಥರದ್ದೊಂದು ಎಲೆ ಇದೆ. ಇದು ಬೇಡ ಅಂತ ಹೇಳ್ದ ನಮ್ಮ ತರುಣ. ಹಾಗಾಗಿ ಯಾವ್ದು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಇದು ತೊಗೊಂಡ್ರೆ ಒಂದೇ ಅಲ್ವಾ? ಇಲ್ಲಿ ನೋಡು, ಇದು ತೊಗೊಂಡ್ರೆ ಇನ್ನೂ ಸಿಂಪಲ್ ಅಲ್ವಾ? ಬೇರೆ ಬೇರೆ ಲೀವ್ಸು, ಸೈಜು ಬೇರೆ ಬೇರೆ ಲೀವ್ಸು ಎಲ್ಲ ಮಿಕ್ಸ್ ಮಾಡೋಣ ಅಂತ. ಓಕೆ, ನಾನು ಅಂದ್ಕೊಳ್ತಾ ಇರೋದು ಹಿಂಗೆ ಫಾರ್ ಹಿಂಗಲ್ವಾ? ಸಾಕಂತ ಸಿಂಪಲ್ಲಾಗಿ ಸಾಕಲ್ವಾ? ಇದನ್ನು ಮಾಡಿ ನೋಡೋಣ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಇದು ನೀನು ಹೇಳಿದ್ರೆ ಚಿಕ್ಕದಾಗಿ ಬೇಕು ಅಂತ ಇಲ್ಲಿದೆ ನೋಡು, ಎಷ್ಟು ಬೇಕಾಗ್ಬೋದು. ಇನ್ನು ಬ್ರಾಂಚ್ ಇರೋದು ಬೇಕು ಅಂದ. ಎಸ್, ತೊಗೊಂಡಿದ್ದೀನಿ. ಓಕೆನಾ? 2 ಟೈಪ್ ತೊಗೊಂಡಿದ್ದೀನಿ. ಬನ್ನಿ, ತೊಗೊಂಡಿದ್ದೀವಿ. ಇಲ್ಲಿ ನೋಡೋ, ಇಲ್ಲಿ ಸಖತ್ತಾಗಿದೆ. ಇದು ನೀನು ಹೇಳ್ದಲ್ಲ ಬ್ರಾಂಚ್ ಥರ ಅಲ್ಲ? ಇದು ಇಟ್ಟು ಬರ್ತೀನಿ. ಇಟ್ಕಲ್ ಚಿಕ್ಕದು ನೋಡು, ಬ್ರಾಂಚ್ ಇರೋದು ಇದೆ. ಎಸ್, ಇವಾಗ ಸೆಟಪ್ ಮಾಡೋಣ. ಇಲ್ಲೇ ಇದ್ದೀನಿ ಫಸ್ಟು ಹೇರ ಸರಿ ಮಾಡ್ಕೊಳ್ಳೋಣ. ಇವನ ಹತ್ರ ಏರಿದ್ರೆ ಇರಲ್ಲ, ಎಲ್ಲ ಬಾಯಿಗೆ ಹಾಕ್ಕೊಳ್ತಾನೆ ಎಲ್ಲನೂ. ಎಲ್ಲ ಆ ರೀತಿಯಾಗಿ ಎಲೆನೇ ಇಡ್ತಾಯಿದ್ದೀನಿ. ಉದ್ದುದ್ದ ಎಲೆ ಸಿಕ್ತು ನನಗೆ ಇವತ್ತು. ಥ್ಯಾಂಕ್ ಯು ಪ್ರಕೃತಿ. ನಮ್ಮ ಕಮ್ಯುನಿಟಿಲಿ ಇಷ್ಟುದ್ದನೇದು ಎಲೆ ಸಿಕ್ತು, ಅದನ್ನು ಇಟ್ಕೊಂಡು ಇದು ಮಾಡ್ತೀನಿ. ಅಯ್ಯಯ್ಯೋ, ಅಪರೂಪದಂಗೆ ಫೋಟೋಶೂಟ್ ಮಾಡೋಣ ಅಂತ ಬಂದೆ. ವರುಣ ತಡ್ಕೊಳಪ್ಪ, ತರುಣ ಹೇಳಪ್ಪ ನೀನು ವರುಣನಿಗೆ. ಎಸ್, ಏನು ನನ್ನ ಮಗನಿಗೆ ಇವಾಗ ರೆಡಿ ಮಾಡಬೇಕು. ಅಯ್ಯೋ, ಮಳೆ ಬರ್ತಾ ಇದೆಯಲ್ಲ, ಫೋಟೋಶೂಟ್ ಸ್ಟಾಪ್. ಹೆಂಗೋ ಕಡಿಬೇಡಿ ಆಕಾಶ್ ಅವ್ರನ್ನ, ಅವ್ರು ಟೈಮ್ ತೊಗೊಂಡಿದೆ ಫೋಟೋಶೂಟ್ ಮಾಡಿಕೊಡಿ ಒಂದು ಅಂತ ಹೇಳಿ. ನನಗಿಂತ ಕ್ಲಾರಿಟಿಯಾಗಿ ಕ್ಯಾಮ್ರಾದಲ್ಲಿ ಅವ್ರು ಮಾಡ್ತಾರೆ, ಮೊಬೈಲಲ್ಲಾದರೆ ನಾನೇ ತೆಗಿತಾ ಇದ್ದೆ. ನಾನು ಮಾಡಿದರೆ ಅವ್ರು ಒಪ್ಪಲ್ಲ ಅಂತ ಹೇಳಿ ಮಳೆ ಬಂತಲ್ಲಪ್ಪ. ಓ ಮೈ ಗಾಡ್, ಮಗು ನೆನೆಯುತ್ತೆ. ಫಸ್ಟು ಮನೆಗೆ ಹೋಗಬೇಕು. ಫುಲ್ ಖುಷಿಯಾಗಿದ್ದಾನೆ, ಆದರೆ ನಾನು ಫುಲ್ ದುಃಖದಲ್ಲಿದ್ದೀನಿ. ಮಳೆ ಬರ್ತಾ ಇದೆ, ಫುಲ್ ಪ್ಯಾಕಪ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮತ್ತು ನೀನು ಯಾವತ್ತು ಮಾಡ್ತೀನೋ ಗೊತ್ತಿಲ್ಲ, ಸಂಜೆ ಆದರೆ ಕಂಟಿನ್ಯೂ ಮಾಡ್ತೀನಿ. ನಡಿಯೋ ತಗೊಳ್ಳೋ, ಅವನ್ನೆಲ್ಲ ತುಂಬ್ಕೊಳ್ಳೋತಾರ. ಆಕಾಶ್ ಅವರ ಕಾಡಿ ಬೇಡಿ ಒಪ್ಪಿಸ್ಕೊಂಡಿದ್ದೆ. ಅವ್ರು ಎಲ್ಲಿ ದೇವ್ರ ಹತ್ರ ಬೇಡ್ಕೊಂಡ್ರೋ ಗೊತ್ತಿಲ್ಲ, ನನ್ನ ಕೆಲಸ ಎಲ್ಲ ಹಾಳು ಮಾಡ್ತಿದ್ದಾಳೆ ಅಂತ. ಅಯ್ಯೋ, ಮಳೆ ಬರ್ತಾ ಇದ್ದೀರೋ ಇರೋ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಫೋಟೋಶೂಟ್ ಆಗಲ್ಲ ಅಂತೀಯಾ? ಗೊತ್ತಿಲ್ಲ, ಹಿಂಗಾದ್ರೆ ಹೆಂಗಾಗುತ್ತೆ? ಮಳೆ ಬೇರೆ ಬರ್ತಾ ಇದೆಯಲ್ಲ, ಎಲ್ಲಿ ಮಾಡೋದು? ಸೋನೆ ಇದೆ ಇವತ್ತು, ಬಿಡು ಬೇಡ. ಅಯ್ಯೋ, ಇನ್ನೊಂದಿನ ಟೈಮ್ ಸಿಗಲ್ವಲ್ಲ ಆಕಾಶ್ ನಮಗೆ. ಓ, ಹೀಗಿದೆ ನಮ್ಮ ಲೈಫ್ ಹಿಂಗೇನೆ. ಅಯ್ಯೋ, ಎಲ್ಲ ಮಕ್ಕಳು 12 ಗಂಟೆ ಆಯಿತು. ನಾ ಸೆಟಪ್ ಮಾಡೋಣಷ್ಟೊಳಗಡೆ ಸ್ವಲ್ಪ ಜನ ಇದ್ದವರೆಲ್ಲ ಆಟ ಆಡೋದಕ್ಕೆ ಬಂದಿದ್ದಾರೆ. ಬಟ್ ನೋಡಿ, ಮಳೆ ಯಾಕೋ ಬಿಡ್ತಾರೆ. ಟ್ರೈ ಮಾಡೋಣ ಸೋನೆ ಬೇಡ, ಮಗುಗೆ ಶೀತ ಆಗುತ್ತೆ ಬಾ.
ಮಗುಗೆ ಶೀತ ಆಗುತ್ತೆ ಬೇಡ ಅಂತ ಹೇಳಿದರು. ನಮ್ಮ ತರುಣ ಎಲ್ಲ ಪ್ಯಾಕ್ ಮಾಡ್ದ. ಥ್ಯಾಂಕ್ ಯು. ಇವಾಗ ಮನೆಗೆ ಹೋಗೋದೆ ಅಷ್ಟೇ. ನೋಡಿ ಟ್ರೈ ಮಾಡ್ತೀನಿ ಸಂಜೆ ಭೀಷ್ಮ ಬಂದಮೇಲೆ. ಯೋಗ ಕಡೆ ಟ್ರೈ ಮಾಡೋಣ. ಹಾಂ, ಬರಲ್ವಾ? ಇದು ನೇಚರ್ ಏನು ಬೇಡವಲ್ಲ ನಮಗೆ, ಕೆಳಗಡೆ ಅಷ್ಟೇ ಬೇಕಾಗಿರೋದಲ್ವಾ? ಅದು ಮನೆಯಲ್ಲೇ ಮಾಡ್ಕೋಬೋದಲ್ಲ. ನಡ್ರಿ ಹೋಗೋಣ ಇವಾಗ. ಅಯ್ಯೋ ಇವನ್ ದಶರಥ. ಅಯ್ಯೋ 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 ಏನು ಇವಾಗ ಮಳೆ ನಿಲ್ತು, ಮತ್ತೆ ಸೆಟಪ್ ಮಾಡೋದೇ ಆಕಾಶ್. ಬನ್ನಿ ಬನ್ನಿ ಬೇಗ ಬೇಗ ಬೇಗ. ಇವನಿಗೆ ಹಾಲು ಕೊಡಬೇಕು. ಕೊಟ್ಟಕ್ಕೂ ಬಂದಿದ್ದೆ ಹಾಲು. ಸರಿ ಇವಾಗ ಕೊಡ್ತೀನಿ ಬಿಡಿ. ಮಳೆ ನಿಲ್ತು ಮತ್ತೆ ಸೆಟಪ್ ಮಾಡ್ತಾ ಇದ್ದೀವಿ. ಮೇಜರ್ ಮಿಸ್ಟೇಕ್ ಏನು ಗೊತ್ತಾ, ಕ್ಯಾಮ್ರಾ ಎಲ್ಲ ತಂದಿದ್ದೀವಿ, ಸೆಟಪ್ ಎಲ್ಲ ರೆಡಿ ಮಾಡಿದ್ದೀವಿ, ಆದರೆ ಮೆಮರಿ ಕಾರ್ಡೇ ತಂದಿಲ್ಲ ತರುಣಣ್ಣ. ಮತ್ತೆ ಹೋಗಿ ಇವಾಗ ಮೆಮರಿ ಕಾರ್ಡ್ ತರಿಸಿದ್ದಾಯಿತು. ನನ್ನ ಮಗ ಅಲ್ಲಿ ಸ್ಪ್ರಿಂಕ್ಲರಲ್ಲಿ ನೀರು ಬರ್ತಾ ಇದೆಯಲ್ಲ ಅದನ್ನು ನೋಡ್ತಾ ಕೂತಿದ್ದಾನೆ. ಇವಾಗ ಕ್ಯಾಮ್ರಾ ಫೋಸ್ ಕೊಡ್ತಾ ಇದ್ದಾನೆ ಡ್ಯಾಡಿಗೆ. ಎಸ್. ಯಾವ ಕ್ಯಾಮ್ರಾದಲ್ಲಿ ಯಾಕೆ ಫೋಟೋ ತೆಗಿತಾ ಇರೋದು ಇವತ್ತು? ನಾನು ಫೋಟೋ ಶೂಟ್ ಮಾಡ್ತಾ ಇದ್ದೆ. ಸೋನಿನಾ? ಸೋನಿ ಸೋನಿ M4 ಮಾಡಲು. ಲೆನ್ಸು 85mm 1.4. ಫಸ್ಟ್ ಫೋಟೋ ಶೂಟ್ ಮುಗಿಸ್ಬಿಡೋಣ, ಆಮೇಲೆ ಬನ್ನಿ ಬನ್ನಿ ಮಲಗ್ಸೋಣ. ಇವಾಗ ಎತ್ಕೋ, ಹೇಳ್ತೀನಿ. ಅದಾಗಲ್ಲ ಬೇಬಿ, ಮಲಗಿಸ್ಬೇಕಾ? ತಗೋಬೇಕಂತ ಏನು ಮಾಡ್ಬೇಕು? ಮಲಗಿಸಿ 4 ಅಂತ ಇದೆಯಲ್ಲ ಅದ್ರ ಬಗ್ಗೆ ಒಂದು ತಗೋಬೇಕು. ಇರು ಅದನ್ನೇ. ಬನ್ನಿ ಈ ಕಡೆ ಬೇಗ ಪಟ್ಟಂತ. ರೆಡಿ. ಮೇಲೆ ನೋಡ್ತಾ ಇದ್ರೆ ಫೋಟೋ ಶೂಟ್ ಮಾಡ್ಬೋದು, ಸೈಡಿಗೆ ನೋಡ್ತಾನೆ, ಮೇಲೆ ನೋಡ್ಬೇಕು ಅವನು. ಎಲ್ಲೋ ನೋಡ್ತಾ ಇದ್ದೆ ಅದು. ಬಂಗಾರಿ ಅಲ್ಲ ಮಗನ. ಆಯ್ತು, ಸಿಕ್ತು ಬಿಡು. ಅಲ್ಲೇ ಅಲ್ಲಿ ಚಿನ್ನಮ್ಮ. ಏನು ಚಿನ್ನಮ್ಮ? ತರುಣ ನೋಡು ಹೆಂಗೆ ಫೋಸ್ ಕೊಡ್ತಾ ಇದ್ದಾನೆ ಅಂತ. ಫೋಸ್ ಕೊಡ್ಸೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಇದು ಬಂದದ್ದು ಕಾಲ್ ತೆಗಿರಿ. ಅಲ್ಲಲ್ಲ ಅಲ್ಲಲ್ಲ ಅಲ್ಲಲ್ಲ. ಓಹೋ ನೀನು ಮಾತಾಡ್ಬೇಕು. ಅಯ್ಯಯ್ಯೋ ಬಾಲ ಬಂಗಲ್ಲಿ. ಮಾಯ ಬಜಾರು. ಸೈಡೋಗಿ ಬಿಡು ಅನ್ನ. ಚಿನ್ನಮ್ಮ. ಆಯ್ ದಶು ಅಲ್ಲೇ ಇಲ್ಲಿ ಬಿಡು. ಎತ್ತಿ ಹೇಳ್ತೀನಿ. ಎತ್ತಿ ಹಂಗೆ ಒಂದೇ ಸಲ ಮಕ್ಕಳು ಆ್ಯಕ್ಟಿವ್ ಆಗಲ್ಲ. ಮಾತಾಡ್ಸ್ಬೇಕಾ ಏನು? ಆ ಬ್ಯಾಕ್ಗ್ರೌಂಡ್ ಎಲ್ಲ ಕ್ಲಿಯರ್ ಮಾಡಬೇಕಾ? ಬೇಡ, ಮಾತಾಡ್ಸು. ಚಿನ್ನಮ್ಮ ಅಲ್ಲಿ ಅಲ್ಲಿ ಕೂದಲು ಬಿಡು. ಹಿಂಗೆ ಮಗು ನಿಂಗೆ ಕೈಯಲ್ಲಿತ್ತು. ಸಾಕು. ನಾನು ಹೇಳಿದ್ಮೇಲೆ ಅಷ್ಟಕ್ಕೆ ಸ್ಟಾಪ್ ಮಾಡಬೇಕು. ಫುಲ್ ಮುಡಿ ಬಿಡ, ಚೆನ್ನಾಗಿ ಕಾಣಿಸಲ್ಲ. ಹಾಂ, ಇತ್ತು ಪಾಪುನ. ನಿಮ್ಮ ಕಡೆಗ ಬಟ್ಟೆ ಬಿಡು. ಈ ಕಂಕ್ಳಿಗೆ ಮಾತ್ರ ಕೈ ಹಾಕು. ಬಟ್ಟೆ ಬಿಟ್ಬಿಡು. ಆ ಥರ ಎತ್ತೀನಿ, ಮುಂದೆಯಿಂದ ಎತ್ತಬೇಕಲ್ಲ, ಅದೇ ಹೇಳಿದ್ದು. ಅಲ್ಲ ಆ ಥರ ಎತ್ತೀನಿ, ನಿಮಗೆ ಮುಂದಕ್ಕೆ ತೋರಿಸ್ಬೇಕು ಅಂತ. ಫಸ್ಟ್ ಫ್ರಂಟ್ ತೋರಿಸು, ಆಮೇಲೆ ಸೈಡಿಗೆ ಎತ್ಕೊಡೋಣ. ರೆಡಿ? ಒಂದು ನಿಮಿಷ. ರೆಡಿ? ಹಾಂ. ಓಕೆ, ರೆಡಿ? ನಾನು ಮಾತಾಡ್ಸ್ಬೇಕು ನೀವು. ಅಲ್ಲೇ ಬಂಗಾರಿ. ಅಲ್ಲ ಮೇಲೆ ಇತ್ತವ. ಇಲ್ಲಿ ಚಿನ್ನಮ್ಮ. ಹೇ ಬಂಗಾರಿ, ಮಾತಾಡ್ಸು. ಅಲ್ಲೇ ಮಗನ. ನಿದ್ದೆ ಬಂದಿದೆ ಫುಲ್ಲು. ಇಲ್ಲೇ ನೋಡುವ, ಇಲ್ಲೇ ನೋಡು ಚಿನ್ನಮ್ಮ. ಸಿಹಿಯ ಮುಗೀತು. ಇನ್ ಟೈಮಿಂಗ್ಸ್ ಮೀರೋಯ್ತು. ಇಷ್ಟೇ. ಅಳ್ಬಾರ್ದು. ಮಲಗೆ ಎನ್ನ ಮಗುವೆ, ತಂಗಾಳಿ ಪೀಸ್ಯಾವೆ. ಪ್ಯಾಕಪ್ ಮಾಡೋಣ.
ಎಲ್ಲ ಪ್ಯಾಕಪ್ ಮಾಡೋಕ್ಕಿಂತ ಮುಂಚೆ ಏನು ಏನು ಅಯ್ಯೋ ಇರ್ತಾ ಇಲ್ವಲ್ಲ, ಯಾಕೆ ಇವತ್ತು ನೀವು ಇರ್ತಾ ಇಲ್ವಲ್ಲ ಬ್ಯಾಡಂತೆ. ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿ ತೆಗ್ದಿದ್ದಕ್ಕೆ ಗೋಳಾಡಿಸ್ಕೊಂಡು ಇವನ್ನ 4 ಫೋಟೋ ಸಿಕ್ಕಿದೆ. ಯಾಕೋ ಬಂಗಾಡಿ ಆಯ್ತು ಬಿಡು, ಸುಸ್ತಾಗಿದ್ಯಾ ಬಿಡು ನೋಡಿ. ಆಯ್ತಾ ಮುಗೀತಾ ನಿಮ್ಮ ಕೆಲಸ? ಹೆಂಗ್ ಬಂದು ತೋರಿಸಿ ಏನ ಫೋಟೋನಾ ಇಲ್ಲೇ ತೋರಿಸ್ಬೇಕಾ ನಿಂಗೆ? ಫೈನಲಿ 4 months ಫೋಟೋ ಶೂಟು ಕಂಪ್ಲೀಟ್. ಅಯ್ಯೋ ದೇವ್ರೆ, ನೀವು ಬಂದ್ ಬೇಬಿಯಿಂದ ಪ್ಲಾನ್ ಮಾಡಿದ್ದಲ್ವಾ ನಾವು. ಬನ್ನಿ ಫೋಟೋಸ್ ಹೆಂಗೆ ಬಂತು ತೋರಿಸ್ತೀನಿ. ಒಂದಷ್ಟು ಕ್ಲಿಕ್ಸ್ ಮಾಡಿದೆ, 1-2 ರೀಲ್ಸ್ ಮಾಡಿದ್ದೀನಿ. ಈ ಥರ ಬಂದಿದೆ ಫೋಟೋಸ್. ಚೆನ್ನಾಗಿ ಬಂದಿದೆಯಾ ಏನೋ ಗೊತ್ತಿಲ್ಲ, ಸಿಸ್ಟಮ್ಗೆ ಹಾಕಿದ್ಮೇಲೆ ಗೊತ್ತಾಗುತ್ತೆ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ 2. ಇದೆಲ್ಲ ಔಟ್. ಇದೊಂದು ಚೆನ್ನಾಗಿದೆ. ಸೆಲೆಕ್ಟೆಡ್ 10 ಫೋಟೋಸ್ ಸಿಗುತ್ತೆ ಅಷ್ಟೇ, ಇನ್ನೆಲ್ಲಿ ಮಿಕ್ಕಿದೆಲ್ಲ ರೀಲ್ಸ್. ಈ ಸ್ಲೀಪಿಂಗ್ ಪೊಸಿಷನಲ್ಲಿ ಇದು ಸೆಲೆಕ್ಟೆಡ್ ಫೋಟೋ. ಆವಾಗ ಈ ಸ್ಲೀಪಿಂಗ್ ಫೋಟೋ ತೆಗಿಬೇಕಾದ್ರೆ ಆ್ಯಕ್ಟಿವ್ ಆಗಿದ್ದ ಇವನು. ಬರ್ತಾ ನಿದ್ದೆ ಬಂದೋಯ್ತು. ಇನ್ನು ಭೀಷ್ಮ ನೋಡಿ ಅಳದಿದೆ, ನನ್ನನ್ನು ಯಾಕೆ ಕರ್ಕೊಂಡೋಗಿಲ್ಲ ನನಗೆಲ್ಲಿ ಫೋಟೋಶೂಟ್ ಅಂತ. ಅವನಿಗೆಲ್ಲ ಮಾಡಿದೀವಲ್ಲ ಚಿಕ್ಕ ಹುಡುಗ. ಇವನ್ ಜೊತೆ ಯಾಕೆ ಮಾಡಿಸಿಲ್ಲ? ಅವನದು 3 months ನಾನು ಮಾಡಿಸಿದ್ದೆ. ಹೌದು, ಅಂದರೆ ಅವನು ಇವನ್ ಜೊತೆ ಮಾಡಿಸ್ಬೇಕು ನನಗೆ ಹೇಳಿದ್ದ, ನನ್ನ ಬಿಟ್ಟು ದಶರಥಗೆ ಏನು ಮಾಡಬೇಡ ಅಂತ ಹೇಳಿದ್ದ. ಅವನದು ಜೊತೆಲಿ ಮಾಡ್ಬೇಕಂತ ಈಗ ಮತ್ತೆ. ಅದಕ್ಕೆ ಇಂಡಿಪೆಂಡೆನ್ಸ್ ಡೇ ಬರುತ್ತಲ್ಲ, ಒಟ್ಟಿಗೆ ಮಾಡಿಸ್ತೇನೆ ಇಬ್ಬರದ್ದು. ಥ್ಯಾಂಕ್ ಯು ಸೋ ಮಚ್ ಆಕಾಶ್. ನಿಮ್ಮ ಫೀಸ್ ಏನಕ್ಕೆ? ಹೆಂಡ್ತಿಗೆ ಫೀಸ್ ಕೇಳ್ತಾರೆ? ಪ್ರೈಸ್ ಕೊಡ್ಬೇಕಲ್ವಾ ಗುರು, ಹಂಗೆ ಪುಕ್ಷಟೆ ಮಾಡ್ತಾರ? ಕ್ಯಾಮ್ರಾಗ್ ಬಂಡವಾಳ ಹಾಕಿಲ್ವಾ? ಅದೇ ಕ್ಯಾಮ್ರಾಗ್ ಬಂಡವಾಳ ಹಾಕಿಲ್ವಾ ನಾನು? ನೀವ್ ಹಾಕಿರೋದ? ನಾನು ಹಾಕಿರೋದಲ್ವಾ? ಹೇಗಿತ್ತ ತರುಣ ಫೋಟೋಶೂಟು? ಚೆನ್ನಾಗಿತ್ತ? ಕಿರಿಕಿರಿ ಅನ್ಸ್ನಿಲ್ಲ? ಪಾಪು ಎಲ್ಲ ಅಳ್ತಾ ಇತ್ತಲ್ಲ? ಇಲ್ಲ ಫಸ್ಟ್ ಟೈಮ್ ಮಾಡಿದ್ದು? ಫಸ್ಟ್ ಟೈಮ್ ಏನಿದ್ದಿಲ್ಲ, ನಮ್ಮ ಅಕ್ಕಗೆ ಮಗು ಮಾಡ್ತಿದ್ನಲ್ಲ ಮನೆಯಲ್ಲಿ, ಅವನು ಇನ್ನೂ ಜೋರಾಗಿರ್ತಾ ಇದ್ದ. ಇವನಾದ್ರೂ ಕೋಆಪ್ರೇಟ್ ಮಾಡ್ತಿದ್ದ ಸ್ವಲ್ಪ. ನೋಡಿ ಹೆಂಗ್ ಅಳ್ತಾ ಇದ್ದಾನೆ, ನಿದ್ದೆ ಬಂದು ಹೋಗಿದೆ ಪಾಪ. ಇಷ್ಟೊತ್ತು ಕೋಆಪ್ರೇಟ್ ಮಾಡಿದ್ದೆ ಹೆಚ್ಚು. ಇವಾಗ ಅವ್ನು ಮಲ್ಕೊಬೇಕು, ಲಾಲ ಕುಡಿಬೇಕು, ಮನೆಗೆ ಹೋಗಿ ಊಟ ಮಾಡಬೇಕು ನಾವು. ಎಸ್, ಇದಾಗಿತ್ತು ಇವತ್ತಿನ ವೀಡಿಯೋಸು. ನೀವೇನಾದರೂ ಸಿಂಪಲ್ಲಾಗಿ ಮನೇಲಿ ಏನಾದ್ರು ಫೋಟೋಶೂಟ್ ಮಾಡಬೇಕು, ಅಥವಾ ನಿಮ್ಮ ಪಾರ್ಕಿಗೆ ಹೋಗಿ ಅಥವಾ ನಿಮ್ಮ ಕಮ್ಯುನಿಟಿಲಿ ಎಲ್ಲಾದರೂ ಹೊರಗಡೆ ಹೋಗಿ ಫೋಟೋಶೂಟ್ ಮಾಡಬೇಕು ಅಂದವ್ರಿಗೆ ಇದು ಸಿಂಪಲ್ ಸೆಟಪ್ ಅಂದ್ಕೊಳ್ತೀನಿ. ಬಜೆಟ್ ಫ್ರೆಂಡ್ಲಿ, ಏನು ಹೊರಗಡೆ ಹೋಗಿ ಏನು ತರಬೇಕಂತದ್ದೇನಿಲ್ಲ. ಇರೋದ್ರಲ್ಲೇ ನಾನು ಡೆಕೋರೇಟಿವ್ ಆಗಿ ಸಿಂಪಲ್ಲಾಗಿ ಮಾಡಿದ್ದೀನಿ. ನಿಮಗೆ ಹೋಪ್ ನೀವು ನಿಮ್ಮ ಬೇಬಿಗೆ ಯಾವ ರೀತಿ ಫೋಟೋಶೂಟ್ ಮಾಡಿದ್ರಿ ಅಂತ ಹೇಳಿ ಏನಾದರೂ ಕಾನ್ಸೆಪ್ಟ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ. ನನ್ನ ಫೋಟೋಶೂಟ್ ಕಾನ್ಸೆಪ್ಟು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ನೀವು ತಿಳಿಸ್ಕೊಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗಲ್ಲಿ. ಬಾಯ್. ನಿದ್ದೆ ಬಂದಿತ್ತು, ಹಂಗಾಗಿ ತುಂಬ ಲಾಸ್ಟಿಗೆ ಫೋಸ್ ಕೊಡಲಿಲ್ಲ. ಅವ್ನು ಕೊಟ್ಟಿದ್ದೇ ಫೋಸ್ ಆಯಿತು ಇವತ್ತಿನ ಫೋಟೋಶೂಟ್ದಲ್ಲಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗಲ್ಲಿ.